ವೆಲ್ಕಮ್ ಟು ಚಲನ್. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಚೇರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ 56 ಪ್ಯೂನ್ ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ ಅರ್ಜಿಯನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 56. ಈ ಒಂದು ಸ್ಕ್ರೀನ್ ಮೇಲೆ ನೀವು ಹುದ್ದೆಗಳ ವರ್ಗೀಕರಣ ಯಾವ್ಯಾವ ಜಾತಿ ಅನುಸಾರವಾಗಿ ವರ್ಗೀಕರಣ ಮಾಡಲಾಗಿದೆ ಅನ್ನೋದನ್ನು ನೀವು ನೋಡಬಹುದು. ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾದಂತಹ ಶೈಕ್ಷಣಿಕ ಅರ್ಹತೆ SSLC ಉತ್ತೀರ್ಣ ಆಗಿರಬೇಕು. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅಂತಂದ್ರೆ ಮೆರಿಟ್ ಬೇಸ್ಡ್ ಸೆಲೆಕ್ಷನ್ ಆಗಿರ್ತೈತಿ. ನೀವು ಅರ್ಹತಾ ಪರೀಕ್ಷೆಯಲ್ಲಿ ಅಂದರೆ SSLCಯಲ್ಲಿ ಗಳಿಸಿದಂತಹ ಒಟ್ಟು ಅಂಕಗಳ ಪರ್ಸೆಂಟೇಜ್ ವಾರು 1:10 ಬೇಸ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದ್ರೆ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂಗೆ 10 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಈ ಮೆರಿಟ್ ಲಿಸ್ಟು ಮತ್ತು ಇಂಟರ್ವ್ಯೂ ಆಧಾರದ ಮೇಲೆ ಏನು ಮಾಡ್ತಾರೆ, ನಿಮ್ಮನ್ನು ಆಯ್ಕೆಯನ್ನು ಮಾಡ್ತಾರೆ. ವಯೋಮಿತಿ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಕನಿಷ್ಠ 18 ವರ್ಷ ಆಗಿರಬೇಕು. ಅದೇ ರೀತಿಯಲ್ಲಿ ಸಾಮಾನ್ಯ ವರ್ಗ ಆಗಿರಬಹುದು, OBC ಆಗಿರಬಹುದು, SC ST ಕ್ಯಾಟ್ 1 ಕೂಡ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೂಡ ಮೆನ್ಷನ್ ಮಾಡ್ಯಾರ. ಈ ಒಂದು ಸ್ಕ್ರೀನ್ ಮೇಲೆ ನೀವು ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಾಣಬಹುದು. ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳು SSLC ಅಂಕಪಟ್ಟಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ನೀವೇನಾದರೂ OBC ಮತ್ತು SC ST ಕ್ಯಾಟ್ 1 ಅರ್ಜಿಯನ್ನು ಸಲ್ಲಿಸ್ತಾ ಇದ್ರಿ ಅಂದರೆ SC ವರ್ಗಕ್ಕೆ ಸೇರಿದಂತಹ ಅಭ್ಯರ್ಥಿಗಳು ಹೊಸದಾಗಿ ಗ್ರೂಪ್ A B C ಅಂತ ಏನಿದಾವೋ ಅದನ್ನೇ ನೀವೇನು ಮಾಡಬೇಕು, ತೆಗೆಸಿರ್ಬೇಕಾಗತ್ತೆ. ಕನ್ನಡ ಮಾಧ್ಯಮ ನಿಮ್ಗೆ ಅನ್ವಯಿಸ್ತಾ ಇದ್ರೆ ಕನ್ನಡ ಮಾಧ್ಯಮ ರಿಸರ್ವೇಷನ್ ಒಳಗೆ ನೀವು ಅಪ್ಲೈ ಮಾಡಬೇಕು ಅಂತ ಮಾಡಿದ್ರೆ ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ಗಳು ಬೇಕು. ಅದೇ ರೀತಿಯಲ್ಲಿ ಗ್ರಾಮೀಣ ಮಾಧ್ಯಮದ ಸರ್ಟಿಫಿಕೇಟ್ಗಳು ಬೇಕಾಗ್ತವೆ. ನೀವೇನಾದರೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಅದರದ್ದು UDID ಕಾರ್ಡ್ ಕೂಡ ಬೇಕಾಗುತ್ತೆ. ಫೋಟೋ, ಸಿಗ್ನೇಚರ್, ಇಮೇಲ್ ID, ಮೊಬೈಲ್ ನಂಬರ್ ಇವಿಷ್ಟು ಬೇಕಾಗುವಂತಹ ದಾಖಲಾತಿಗಳು ಆಗಿದಾವೆ. ಅರ್ಜಿ ಸಲ್ಲಿಸುವುದಕ್ಕೆ ಮತ್ತು ಶುಲ್ಕವನ್ನು ಪಾವತಿಸುವುದಕ್ಕೆ ಕೊನೆಯ ದಿನಾಂಕ 24/8/2026 ರಾತ್ರಿ 12 ಗಂಟೆ ಒಳಗಡೆ ನೀವೇನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟನ್ನು ಕೂಡ ನೋಡಬೇಕು. ಮತ್ತು ಈ ಆಯ್ಕೆ ಪಟ್ಟಿಗೆ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು ಏನು ಮಾಡ್ತಾರೆ ಅಂತಂದ್ರೆ SMS, ಇಮೇಲ್ಗಳ ಮೂಲಕ ಬಿಡುಗಡೆ ಮಾಡ್ತಾರೆ. ಅದರ ಜೊತೆಗೆ ನೀವು ಅಫಿಷಿಯಲ್ ವೆಬ್ಸೈಟ್ಗಳ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ಏನಿದೆಯೋ ಅದನ್ನು ನೀವು ನೋಡ್ತಾ ಇರಬೇಕು. ಇದೇ ರೀತಿಯ ಜಾಬ್ ನ್ಯೂಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.